ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಅನ್ಕೊಂಡು ನಾನು ಈ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ಮಹಾಭಾರತ ಯುದ್ಧ ನಡೆದ ಭೂಮಿಯ ಮಣ್ಣು ಇಂದಿಗೂ ಕೆಂಪು ಬಣ್ಣದಿಂದ ಕೂಡಿದೆ ಎಂಬುದನ್ನ ನಾವು ಕೇಳಿರಬಹುದು. ಇಂದಿಗೂ ಈ ಭೂಮಿಯ ಮಣ್ಣಿನ ಬಣ್ಣವನ್ನ ನೋಡಿದ್ರೆ ಅದೆಷ್ಟರ ಮಟ್ಟಿಗೆ ಯುದ್ಧ ಭೀಕರವಾಗಿತ್ತು ಎಂಬುದನ್ನ ನಾವು ಅರಿತುಕೊಳ್ಳಬಹುದು. ಈ ಮಹಾಭಾರತದಲ್ಲಿ ಸಾವಿರಾರು ಯೋಧರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಇವೆಲ್ಲ ನಡೆಯುತ್ತೆ ಎಂಬುದು ಭಗವಾನ್ ಶ್ರೀಕೃಷ್ಣನಿಗೆ ಇದಕ್ಕೂ ಮೊದಲೇ ತಿಳಿದಿತ್ತು ಎಂದು ಹೇಳಲಾಗ್ತದೆ. ಆದರೂ ಅವನು ಯುದ್ಧಕ್ಕೆ ಮುಖ್ಯ ಕಾರಣವಾದ ಜೂಜಾಟವನ್ನ ತಡೆಯಲಿಲ್ಲ. ಅದು ಯಾಕೆ ಗೊತ್ತಾ? ಉದ್ಭವ ಗೀತೆಯಲ್ಲಿ ಮತ್ತು ಉದ್ಭವ ಭಾಗವತದಲ್ಲಿ ದುರ್ಯೋಧನನ ಪ್ರಚೋದನೆಯ ಮೇರೆಗೆ ಧರ್ಮರಾಜನು ಜೂಜಾಟವನ್ನ ಆಡಲು ನಿರ್ಧಾರವನ್ನ ಕೈಗೊಳ್ತಾನೆ. ಭಗವಾನ್ ಶ್ರೀಕೃಷ್ಣನು ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಆಪ್ತನೂ ಹಾಗೂ ಅವರಿಗೆ ಉತ್ತಮ ಸಲಹೆಗಾರನೂ ಆಗಿರ್ತಾನೆ. ಆದರೆ ಅವರು ಜೂಜಾಟಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸಲಹೆಯನ್ನ ಕೂಡ ಶ್ರೀಕೃಷ್ಣನಿಂದ ಪಡೆದುಕೊಳ್ಳಲಿಲ್ಲ. ಇದಲ್ಲದೆ ಜೂಜಾಟಕ್ಕೆ ತುಂಬಾನೇ ಚಾತುರ್ಯ ಅಥವಾ ವಿವೇಕದ ಅಗತ್ಯವಿರುತ್ತದೆ. ಅದು ದುರ್ಯೋಧನಿಗೆ ಆ ಕಾಲದಲ್ಲೇ ಇತ್ತು, ಆದರೆ ಧರ್ಮರಾಯನಿಗೆ ಅದು ಇರಲಿಲ್ಲ. ಜೂಜಾಟ ದುರ್ಯೋಧನನು ಕಪಟ ಶಕುನಿಯ ಸಹಾಯವನ್ನ ಪಡೆದಿರುವುದು ಗೊತ್ತಿದ್ರೂ ಜೂಜಾಟ ಕೆಟ್ಟ ಆಡುವ ಹಾಗೂ ಕೃಷ್ಣನ ಸಹಾಯ ಈ ಆಟದಲ್ಲಿ ಕೇಳುವುದು ಸಮಂಜಸವಲ್ಲ ಎಂಬ ಉದ್ದೇಶದಿಂದ ಧರ್ಮರಾಯನು ಕೃಷ್ಣನ ಮಾರ್ಗದರ್ಶನವನ್ನ ಕೇಳಿರಲಿಲ್ಲ. ಶ್ರೀಕೃಷ್ಣನು ಸರ್ವಾಂತರ್ಯಾಮಿ ಹಾಗೂ ಎಲ್ಲವನ್ನ ಬಲ್ಲವನು. ಹಾಗಾಗಿ ಅವನಿಗೆ ಮಹಾಭಾರತ ಯುದ್ಧ ನಡೆದ್ರೆ ಏನಾಗಬಹುದು ಎಂಬುದು ಮೊದಲೇ ಚೆನ್ನಾಗಿ ತಿಳಿದಿತ್ತು. ಒಂದು ವೇಳೆ ಶ್ರೀಕೃಷ್ಣನು ಪಾಂಡವರನ್ನ ಜೂಜಿನಿಂದ ರಕ್ಷಿಸಿದ್ರೆ ಅಥವಾ ಜೂಜು ನಡೆಸುವುದನ್ನ ನಿಯಂತ್ರಿಸಿದ್ರೆ ದ್ವಾಪರ ಯುಗದಲ್ಲಿ ಮತ್ತೆ ಅವತರಿಸುವ ಗುರಿಯು ಸಂಪೂರ್ಣವಾಗಿ ಉಳಿಯುತ್ತಿತ್ತು. ಮಹಾಭಾರತ ಯುದ್ಧದ ನಿಜವಾದ ಉದ್ದೇಶ ಅಧರ್ಮವನ್ನ ನಾಶಪಡಿಸುವುದು ಮತ್ತು ಧರ್ಮವನ್ನ ಮರುಸೃಷ್ಟಿಸುವುದು. ಹೀಗಾಗಿ ಶ್ರೀಕೃಷ್ಣನಿಗೆ ಎಲ್ಲವೂ ತಿಳಿದಿದ್ರು ಯಾವುದನ್ನು ನಿಲ್ಲಿಸಲು ಮುಂದಾಗಲಿಲ್ಲ. ಶ್ರೀಕೃಷ್ಣನು ಜೂಜಾಟವನ್ನ ತಡೆದಿದ್ರೆ ಅಥವಾ ಮಹಾಭಾರತ ಯುದ್ಧ ಆಗೋದನ್ನ ಒಂದು ವೇಳೆ ತಡೆದಿದ್ರೆ ದ್ವಾಪರ ಯುಗವೆನ್ನೋದನ್ನ ಆರಂಭಿಸಲಾಗ್ತಾ ಇರಲಿಲ್ಲ. ಅಧರ್ಮ ತೊಳೆದು ಧರ್ಮ ಮರುಸ್ಥಾಪನೆ ಆಗ್ತಾ ಇರಲಿಲ್ಲ. ಹೀಗೆ ಎಲ್ಲ ಬಲ್ಲವ ಗೊಲ್ಲ ಎಂಬ ಮಾತಿನಂತೆ ನಮ್ಮ ಪೂರ್ವ ಜನ್ಮದ ಕರ್ಮದ ಫಲಕ್ಕೆ ತಕ್ಕ ಹಾಗೆ ನಮ್ಮೆಲ್ಲರ ಇವತ್ತಿನ ಜೀವನದ ಸುಖ ದುಃಖಗಳು ನಡೆಯುತ್ತವೆ. ಮತ್ತಷ್ಟು ಸ್ವಾರಸ್ಯಕರ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಜೈ ಶ್ರೀಕೃಷ್ಣ.